ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಎಲ್ಲರಿಗೂ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ರಾಜಗಿರಿ ಸೊಪ್ಪು ಮತ್ತು ಹರಿ ಪಲ್ಯ ಈ ಥರ ಎಲ್ಲನೂ ನೋಡಿದ್ದೀರಾ. ನುಗ್ಗೆ ಸೊಪ್ಪನ್ನೆಲ್ಲ ನೋಡಿದ್ದೀರಾ. ಆದರೆ ಇದು ಮಲ್ಲಿಗೆ ಹೂವಿನಂತಿರೋ ಈ ಸೊಪ್ಪನ್ನು ತುಂಬ ಜನ ನೋಡಿಲ್ಲ. ಇದು ಮಲೆನಾಡುಗಳಲ್ಲಿ ಮಾತ್ರ ಸಿಗುತ್ತೆ. ಇದು ಪಲ್ಯನೂ ಅಷ್ಟೇ ರುಚಿಯಾಗಿರುತ್ತೆ, ಮಾಡೋದು ಅಷ್ಟೇ ಡಿಫ್ರೆಂಟಾಗಿ ಈ ಪಲ್ಯನ ಯಾವ ರೀತಿ ಮಾಡ್ತಾರಂತ ನೋಡೋಣ ಬನ್ನಿ. ಮೊದಲು ಎಲೆಗಳನ್ನೆಲ್ಲ ತಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು, ಇಲ್ಲ ಒರಳ್ಕಲ್ಲಿಗೆ ಹಾಕ್ಕೊಂಡ್ಬಿಟ್ಟು ಕುಟ್ಕೋಬೇಕು. ಇವಾಗ ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಂಡ ನಂತರ ಇದು ಈ ರೀತಿ ಕಾಣುತ್ತೆ ಸೊಪ್ಪು. ಇದನ್ನು ಇವಾಗ ಒಂದು 2-3 ಸಾರಿ ನೀರನ್ನು ಹಾಕ್ಕೊಂಡು ತೊಳ್ಕೊಬೇಕು. ಯಾವ ರೀತಿ ತೊಳ್ಕೊಬೇಕು ಅಂತಂದರೆ ಇದರಲ್ಲಿ ಹಸಿರು ನೀರು ಎಲ್ಲ ಹೋಗಬೇಕು, ಬೆಳ್ಳಗೆ ಕಾಣಬೇಕು, ಆ ರೀತಿ ತೊಳ್ಕೊಬೇಕು. 2-3 ಸಾರಿ ನೀರು ಹಾಕಿ ತೊಳ್ಕೊಳ್ಳೋದ್ರಿಂದ ಇದರಲ್ಲಿರೋ ಹಸಿರು ಬಣ್ಣ ಎಲ್ಲ ಹೋಗುತ್ತೆ. ಆ ರೀತಿ ತೊಳ್ಕೊಬೇಕು. ಇಲ್ಲಿ ನೋಡಿ ಈ ರೀತಿ ತೊಳ್ಕೊಬೇಕು. ಇನ್ನೊಂದು ಸಾರಿ ನೀರು ಹಾಕ್ತಾಯಿದ್ದೀನಿ ಮತ್ತು ಇದನ್ನು ತೊಳ್ಕೊಳ್ಳೋಣ. ನೋಡಿ ಈ ರೀತಿ ಕಾಣ್ತಾ ಇದೆ. ಇದಕ್ಕಿವಾಗ ನಾನು ಇಲ್ಲೇ ಬೇಳೆ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೀರು ಹೆಸರು ಬಂದಿದೆ. ಇದಕ್ಕೆ ನಾನು ಮನೆಯಲ್ಲಿರುವ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ಇದು ಜವಾರಿ ತೊಗರಿ ಬೇಳೆ. ಇದನ್ನೇ ಕುದಿಯೋಕ್ಕೆ ಇಡಬೇಕು. ಇದು ಒಂದು ಸ್ವಲ್ಪ ಕುದ್ದ ಮೇಲೆ ಆಮೇಲೆ ಈ ರುಬ್ಕೊಂಡಿರುವಂಥ ಈ ಸೊಪ್ಪನ್ನು ಅದಕ್ಕೆ ಸೇರಿಸಬೇಕು. ನೋಡಿ ಕುದೀತಾ ಇದೆ. ಇವಾಗ ಇದು ಕುದ್ದಿದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಇದಕ್ಕಿವಾಗ ಸ್ವಲ್ಪ ಅದು ರುಬ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸೋಣ. ಈ ಸೊಪ್ಪಿನ ಹೆಸರು ನಾನು ನಿಮಗೆ ಕೊನೆಯಲ್ಲೇ ಹೇಳ್ತೀನಿ. ನೋಡಿ ಇದಕ್ಕಿವಾಗ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕುದಿಯೋಕ್ಕಿಡೋಣ. ಇವಾಗ ಅದು ಸೊಪ್ಪು ಚೆನ್ನಾಗಿ ಕುದ್ಕೋಬೇಕು ಬೇಳೆ ಜೊತೆಗೆ. ಇವಾಗಿದು ಕುದ್ದಾಗಿದೆ, ತೆಗೆದು ನೋಡೋಣ. ನೋಡಿ ಬೆಂದಿದೆ ಎಲ್ಲ ಸೊಪ್ಪು. ಇದಕ್ಕಿವಾಗ ಅರಿಶಿನ ಮತ್ತು ಉಪ್ಪನ್ನು ಸೇರಿಸೋಣ ಮೊದಲು. ನಂತರ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಎಲ್ಲ ಅದರಲ್ಲಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಇದಕ್ಕಿವಾಗ ಒಗ್ಗರಣೆ ಹಾಕೋಣ. ಇಲ್ಲಿ ಬಾಳಿಗೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಮತ್ತು ಹಸಿ ಖಾರ ಸೊಪ್ಪಿನ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಬೇಕಾದರೂ ಹಾಕ್ಬೋದು, ನಾವು ಟೊಮೆಟೊ ಹಾಕೋದಿಲ್ಲ. ನೋಡಿ ಇದನ್ನು ಇವಾಗ ಆ ಬೇಳೆದಕ್ಕೆ ಸೇರಿಸೋಣ. ಬೇಳೆ ಮತ್ತು ಸೊಪ್ಪು ಮಿಕ್ಸ್ ಆಗಿರುತ್ತಲ್ಲ ಅದಕ್ಕೆ ಸೇರಿಸೋಣ. ಇವಾಗ ತಗೊಂಡ್ಬಿಟ್ಟು ನೋಡಿ ಇದಕ್ಕೆ ಕುದೀತಾ ಇರೋದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಈ ಪಲ್ಯ ರೆಡಿ ಆಗಿರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಈ ಸೊಪ್ಪಿನ ಹೆಸರು ಏನಪ್ಪ ಅಂದರೆ ಇಸುರುಟಿಗಿ ಸೊಪ್ಪು ಅಂತ ಕರಿತೀವಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಹೆಸರು ಅಷ್ಟೇ ಡಿಫ್ರೆಂಟ್ ಆಗಿದೆ ಅಲ್ಲ ವೀಕ್ಷಕರೇ. ಇದು ಇವಾಗ ಸರ್ವ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆನೂ ತಿನ್ಬೋದು, ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸೊಪ್ಪಿನ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.